ಎಲ್ಲರೂ ಅಷ್ಟೆಲ್ಲ ಹೇಳ್ತಾ ಇದ್ರು, ಅಪಾಯ ಇದೆ ಅಂತ ಅಷ್ಟೊಂದು ಹೆದರ್ಕೊಂಡು ಹೇಳ್ತಿದ್ದಾಳೆ ಅಂದರೆ ಅವಳು ಹೇಳ್ತಿರೋದು ನಿಜನೇ ಇರಬೇಕು. ಯಾವುದೋ ಅಪಾಯ ಕಾದಿದೆ ಅನ್ಸುತ್ತೆ. ಹುಷಾರಾಗಿರಬೇಕು. ಹಲೋ ಹಲೋ ACP ಅಂಕಲ್, ನಾನು ದೇವಂಶ್ ಮಾತಾಡ್ತಿರೋದು. ಹೇಳು ದೇವಾಂಶ್, ಏನು ಇಷ್ಟೊತ್ತಲ್ಲಿ ಮಾಡಿದ್ಯಾ? ನಮ್ಮ ಫ್ಯಾಮಿಲಿಗೆ ಅಪಾಯ ಇದೆ ಅಂತ ಇನ್ಫಾರ್ಮೇಷನ್ ಇದೆ ಅಂಕಲ್. ಇನ್ಫಾರ್ಮೇಶನ್ನ ಯಾರು ಹೆದರ್ಸಿದ್ರಾ? ಇಲ್ಲ ಅಂಕಲ್, ಯಾರೋ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂಡಿರೋ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಯಾರು ಅಂತ ಗೊತ್ತಾಗ್ಲಿಲ್ಲ ಅಂಕಲ್. ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಹೇಳು ದೇವಾಂಶ್, ನಾನು ಏನು ಮಾಡಬೇಕು ಅಂತ ಹೇಳು. ನಮ್ಮ ಮನೆ ಸುತ್ತಮುತ್ತ ಪ್ಯಾಟ್ರೋಲಿಂಗ್ ಜಾಸ್ತಿ ಆಗೋ ಥರ ನೋಡ್ಕೊಳ್ಳಿ. ಡೋಂಟ್ ವರಿ, ಈಗಲೇ ಕ್ಯಾಂಪ್ ಅರೇಂಜ್ ಮಾಡೋದಕ್ಕೆ ಹೇಳ್ತೀನಿ. ಮನೆ ಸುತ್ತಲೂ ಪೊಲೀಸರು ಪ್ಯಾಟ್ರೋಲಿಂಗ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೀವಾದ್ರೂ ನನ್ನ ನಂಬಿದ್ರಿ. ತುಂಬಾ ಸಂತೋಷ ಬಾವ. ಪೊಲೀಸ್ ಹತ್ರ ಹೇಳಿದ್ರಿ ಅಲ್ವಾ, ನನಗಿವಾಗ ಸ್ವಲ್ಪ ಧೈರ್ಯ ಬಂದಿದೆ. ಆದ್ರೂ ಒಬ್ಬ ಮನುಷ್ಯನ್ನ ಯಾಕೆ ಇಷ್ಟೊಂದೆಲ್ಲ ಅನುಮಾನಿಸ್ತಿದ್ದಾರೆ ಬಾವ? ಹೇಳಿರೋದ್ರಲ್ಲಿ ನಿಜ ಇರ್ಬೋದೇನೋ ಅಂತ ಒಂದ್ ಸ್ವಲ್ಪ ಆದ್ರೂ ಯಾಕೆ ಯಾರು ಯೋಚಿಸ್ತಾನೆ ಇಲ್ಲ? ನೀನು ವೈದೇಹಿನ ಇಲ್ಲ ವೈಶಾಲಿನ ಅನ್ನೋ ಅನುಮಾನ ಇರೋವರೆಗೂ ನೀನು ಮಾಡೋ ಪ್ರತಿ ಕೆಲಸದಲ್ಲೂ ಆಡೋ ಪ್ರತಿ ಮಾತಲ್ಲೂ ನಂಬಿಕೆ ಅಂತೂ ಬರೋದಿಲ್ಲ. ಅದನ್ನ ಯಾರೂ ನಂಬೋದೂ ಇಲ್ಲ. ಒಂದು ಕಾಯಿನ್ನ ಟಾಸ್ ಮಾಡಿದಾಗ ರಾಜ ಬೀಳುತ್ತೋ ರಾಣಿ ಬೀಳುತ್ತಾ ಅಂತ ಕೇಳಿದ್ರೆ ಏನು ಹೇಳೋಕ್ಕಾಗತ್ತೆ? ಅದೇ ರೀತಿ ಒಂದು ಗೊತ್ತಿಲ್ಲದಿರೋ ವಿಚಾರದ ಬಗ್ಗೆ ಹೌದಾ ಅಲ್ವಾ ಅಂತ ಕೇಳಿದ್ರೆ ಏನು ಹೇಳೋಕ್ಕಾಗತ್ತೆ? ನಿನ್ನ ವಿಚಾರದಲ್ಲೂ ಹಾಗೇನೆ. ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ಹೇಳಿದ್ರೆ ನಿನಗೆ ಎಷ್ಟು ಹರ್ಟ್ ಆಗುತ್ತಲ್ವಾ? ಯಾಕೆ ಸುಮ್ಮನೆ ಅನುಮಾನ ಪಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಕೇಳಿಸ್ಕೊಂಡವ್ರಿಗೂ ಹಾಗೆ ಅನ್ಸುತ್ತೆ. ನಿನ್ನ ನಂಬಿಕೆ ನಿನಗೆ, ಅವ್ರ ನಂಬಿಕೆ ಅವ್ರಿಗೆ. ಮತ್ತೆ ನಿಮ್ ನಂಬಿಕೆ ಏನು ಬಾವಾ? ಹೇಳಿ ಬಾವಾ, ನನ್ನ ವೈದೇಹಿ ಅಂತ ಅನ್ಕೊಂಡಿದ್ದೀರೋ ವೈಶಾಲಿ ಅಂತ ಅನ್ಕೊಂಡಿದ್ದೀರೋ? ನಾನು ಅವರಲ್ಲೇ ಒಬ್ಬ ಅಲ್ವಾ? ಸಪ್ರೇಟಾಗಿ ನಾನೇನು ಹೇಳೋಕ್ಕಾಗತ್ತೆ? ನಿಜನೇ ಬಾವಾ, ನೀವ್ ನಂಬದ್ಮೇಲೆ ಬೇರೆಯವ್ರ ಬಗ್ಗೆ ನನಗೆ ಯಾಕೆ ಯೋಚನೆ? ಆದ್ರೆ ನೀವ್ ಅವ್ರ ತರ ಮಾತ್ರ ಯೋಚನೆ ಮಾಡ್ತಿಲ್ಲ ಅಲ್ವಾ? ಅವ್ರೆಲ್ರೂ ನಾನ್ ವೈದೇಹಿ ಅಲ್ಲ ಅಂತ ಖಂಡಿತವಾಗಿ ಹೇಳ್ತಾ ಇದ್ರೆ, ಆದ್ರೆ ನೀವ್ ಮಾತ್ರ ನಾನು ಒಂದ್ ವೇಳೆ ವೈದೇಹಿ ಆಗಿರ್ಬೋದೇನೋ ಅಂತ ಯೋಚಿಸ್ತಾ ಇದ್ದೀರಾ. ಆದ್ರೆ ತಲೆಯಿಂದ ಯೋಚಿಸ್ಬೇಡಿ ಬಾವಾ. ನೂರಾರು ಉತ್ತರಗಳು ಸಿಗ್ಬೋದು. ಪ್ರತಿ ಉತ್ತರಗಳಿಗೂ ಮತ್ತೆ 1000 ಪ್ರಶ್ನೆಗಳು. ಆಗ ನಾನು ಶಾಶ್ವತವಾಗಿ ಯಾವ ಉತ್ತರಗಳು ಇಲ್ಲದೆ ಇರೋ ಪ್ರಶ್ನೆಯಾಗಿ ಉಳಿದು ಹೋಗ್ತೀನಿ. ಆದ್ರೆ ಮನಸ್ಸಿಂದ ಯೋಚನೆ ಮಾಡಿದ್ರೆ ಒಂದು ಉತ್ತರ ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡಿ ಬಾವಾ. ಸರಿ, ಈಗಾಗ್ಲೇ ತಡ ಆಗಿದೆ. ನೀವ್ ಮಲ್ಕೊಳ್ಳಿ ಬಾವಾ. ಅಮ್ಮೋರೆ ಅಮ್ಮೋರೆ, ನಾನು ಹೋಗ್ಬೇಕು. ಕೆಲ್ಸ ಎಲ್ಲ ಮುಗೀತಾ? ಹಾ ಮುಗೀತು ಅಮ್ಮೋರೆ. ಹೋಗು.
ಅಪ್ಪ, ಎಲ್ಲ ಡೋರ್ಸು ಕ್ಲೋಸ್ ಮಾಡಿದ್ದೀನಿ. ಇನ್ನಿಲ್ಲಿ ಯಾರೂ ಬರಕ್ಕಾಗಲ್ಲ. ಎಲ್ಲ ಕಿಟಕಿಗಳು ಬಾಗಿಲುಗಳು ಕರೆಕ್ಟಾಗಿ ಕ್ಲೋಸ್ ಮಾಡಿದ್ದೀನಿ. ಇವತ್ತೇನಾದ್ರೂ ಮಾಡಿ ಇಡೀ ರಾತ್ರಿ ಎದ್ದೇ ಇರಬೇಕು. ಅಪ್ಪ, ಟೈಮ್ 3 ಗಂಟೆ ಆಯಿತು. ಇನ್ನೊಂದು 3 ಗಂಟೆಲಿ ನಿದ್ದೆ ಮಾಡದೇ ಇದ್ರೆ ಸಾಕು. ಮಲ್ಕೋಬೇಡ ಮಲ್ಕೋಬೇಡ. ನಿದ್ದೆ ಮಾಡ್ದೇನೆ ಏನು ಮಾಡ್ತಾ ಇದೆಯಾ? ಏನೂ ಇಲ್ಲ ಬಾವಾ. ಏನು ಬೇಕಾಗಿತ್ತು ನಿಮಗೆ? ನನಗೆ ಸ್ವಲ್ಪ ಟೀ ಮಾಡಿಕೊಡ್ತೀಯಾ? ಇರಿ, 1 ನಿಮಿಷದಲ್ಲಿ ತಗೊಂಬರ್ತೀನಿ. ಗ್ಯಾಸ್ ಸ್ಮೆಲ್ ಬರ್ತಾ ಇದೆಯಲ್ಲ? ವೈಶಾಲಿ, ವೈಶಾಲಿ, ವೈದೇಹಿ, ಬಾವಾ, ವೈದೇಹಿ, ವೈದೇಹಿ, ನೋ. ವೈದೇಹಿ, ವೈದೇಹಿ,
ವೈದೇಹಿ, ಬಾವಾ 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 ಎಲ್ಲಿ ಒಂದ್ ನಿಮಿಷ. ಏನಾಯ್ತು ಬಾವಾ? ಏನಾಯ್ತು ದೇವಾಂಶ್? ಏನಾಯ್ತು ದೇವಾಂಶ್? ಕಂದ? ಏನಾಯ್ತು ಬಾವಾ? ಏನಾಯ್ತು ದೇವಾ? ಅಲ್ಲ, ಏನಾಯ್ತು ದೇವಾ? ಎಲ್ಲ ಹೊರಗಡೆ ನಡೀರಿ. ಬಾವಾ, ಏನಾಯ್ತು ದೇವಾ? ಎಲ್ರು ಬೇಗ ಹೊರಗಡೆ ನಡೀರಿ ಪ್ಲೀಸ್. ಅಯ್ಯೋ ದೇವಾ, ಏನಾಯ್ತು ಹೇಳೋಣ. ಬೇಗ ಬನ್ನಿ. ದೇವಾ, ಏನಾಯ್ತು? ದೇವಂಶಣ್ಣ ಏನಾಯ್ತು? ಹೇಳು. ಬನ್ನಿ ದೇವಾ, ಬನ್ನಿ. ಏನಾಯ್ತು ಹೇಳು? ಆಗಲ್ಲ ಎಂದು ಒಂದ್ ನಿಮಿಷ ನಾನು ಹೇಳ್ತೀನಿ ಇರು. ಏನಾಯ್ತು ಅಂತ? ಏನಾಯ್ತು? ದೇವಾ, ಏನಾಯ್ತು ನಾನು ಹೇಳು. ಹೇಳೋದನ್ನ ಕೇಳಿ. ದೇವಾ, ಬಾವಾ ಏನಾಯ್ತು? ಹಣೆಗೆ ಏನ್ ಸ್ವಲ್ಪ ಏನಾಯ್ತು? ಸುಮ್ನೆ ಏನಾಯ್ತು? ಬಾವಾ, ಹೇಳು. ರಕ್ತ ಯಾಕ್ ಬರ್ತಿದೆ? ಸುಮ್ನಿರ್ತೀರಾ? ಮೊದ್ಲು ನಾನು ಹೇಳೋದನ್ನ ಕೇಳಿ. ಒಳಗಡೆ ಗ್ಯಾಸ್ ಲೀಕ್ ಆಗ್ತಾ ಇದೆ. ನಾನು ಹೋಗಿ ಆಫ್ ಮಾಡಿ ಬರ್ತೀನಿ. ನೀವೆಲ್ಲ ಇಲ್ಲೇ ನಿಂತಿರಿ. ಯಾರು ಒಳಗ್ ಬರ್ಬಾರ್ದು. ದೇವಾ, ಬೇಡ ದೇವಾ, ಬೇಡ ನೋಡು. ದೇವಾ, Please ನನ್ನ ಹೋಗ್ಬೇಡ ಮಾತು ದೇವಾ. ಬೇಡ. ಒಂದ್ ನಿಮಿಷ ಸುಮ್ನೆ ಇರಿ, ಏನೂ ಆಗಲ್ಲ. ಅಯ್ಯೋ ಇಲ್ಲೇ ಇರಿ, ದೇವಾ, ಏನೂ ಆಗಲ್ಲ ಅಂತ ದೇವಾಂಶ, ಹೇಳ್ತಾ ಇದೀನಲ್ವಾ? ಬೇಡ ದೇವಾ. ದೇವಾ, ಅಯ್ಯೋ ಬಾವಾ, ಬಾವಾ. ಏಯ್, ನೀನ್ ಎಲ್ಲಿಗೆ ಅಯ್ಯೋ, ಬಿಡಿ ಹೋಗ್ತಿದ್ಯಾ? ಅಕ್ಕ. ಬಾವಾ, ಬಾವಾ, ಬೇಡ. ರಂಗ, ಯಾವ ಲೈಟು ಆನ್ ಮಾಡಬೇಡ, ಆಫ್ ಕೂಡ ಮಾಡಬೇಡ. ಓಕೆ. ಡೋರ್ಸ್ ಕಿಟಕಿಗಳನ್ನೆಲ್ಲ ಓಪನ್ ಮಾಡಿಡು. ಓಕೆ ಅಣ್ಣ. ಅತ್ತೆ, ಭಯ ಆಗ್ತದೆ ಅತ್ತೆ. ನೀನ್ ಧೈರ್ಯವಾಗಿರು, ಏನೂ ಆಗಲ್ಲ. ಅಯ್ಯೋ, ಏನಾಗುತ್ತೋ ಏನೋ. ಅತ್ತೆ, ಬೇಗ ಬಾರು. ಕಿಟಕಿ ಡೋರ್ ಎಲ್ಲ ಓಪನ್ ಮಾಡು. ರಂಗ, ಎಲ್ಲ ಡೋರ್ ಓಪನ್ ಮಾಡಿದ್ಯಾ? ಓಪನ್ ಮಾಡಿದ್ದೀನಿ ಅಣ್ಣ. ಯಾವ್ದು ಮರ್ತಿಲ್ಲ ತಾನೆ? ಮಾಡಿದ್ದೀನಿ ಅಣ್ಣ. ಎಲ್ಲ ಕಿಟಕಿನೂ ತೆಗ್ದಿದ್ದೀನಿ. ಬಾವಾ, ಬಾವಾ. ಅಮ್ಮ, ದೇವಾ, ನನ್ಗೇನು ಆಗಿಲ್ಲ, ಏನು ಯೋಚನೆ ಮಾಡ್ಬೇಡಿ. ದೇವಾ, ಹಣೆಯಲ್ಲಿ ರಕ್ತ ಬರ್ತಾ ಇದೆಯಲ್ಲೋ? ಬರ್ತಿದ್ಯಲ್ಲ, ಏನಾಯ್ತು? ನನ್ಗೇನು ಆಗಿಲ್ಲ ಅಮ್ಮ, ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ, ಹೆದರ್ಕೋಬೇಡಿ. ಏಯ್, ಸುಮ್ನೆ ನಿಂತ್ಕೋ. ಏನು ಯೋಚನೆ ಮಾಡ್ಬೇಡಿ, ನನ್ಗೇನು ಆಗಿಲ್ಲ ಎಂದು. ಇಷ್ಟೊಂದು ರಕ್ತ ಸುರಿತಾ ಇದೆಯಲ್ಲೋ? ಹಾಸ್ಪಿಟ್ಲ್ಗೆ ಹೋಗೋಣ, ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಮೊದ್ಲು ಅರ್ಶನ ತಗೊಂಡ್ ಬನ್ನಿ. ಏ ಬೇಡ, ಹೋಗ್ಬೇಡ. ಅಷ್ಟು ರಕ್ತ ಸುರಿತಿದ್ರು ಬೇಡ ಅಂತಿದ್ಯಲ್ಲ ದೇವಾಂಶ್, ನಾನು ಹೋಗ್ತೀನಿ. ನಿಂತ್ಕೋ ಅಖಿಲ, ನಾ ಹೇಳೋದನ್ ಕೇಳು. ಇರು ದೇವಾ. ಅಖಿಲ, ನಾನು ಹೇಳೋದನ್ ಕೇಳು. ರಂಗ, ಇರಮ್ಮ. ಕಾರ್ ತೆಗಿ. ಏಯ್, ಗ್ಯಾಸ್ ಲೀಕ್ ಮಾಡಿ ದೇವಾಂಶಿಗೆ ಏಟ್ ಬೀಳೋ ಹಾಗೆ ಮಾಡಿ ಈಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತಿದ್ಯಾ? ನಾನ್ ಯಾಕೆ ಗ್ಯಾಸ್ ಲೀಕ್ ಮಾಡ್ತೀನಿ ಅಕ್ಕ? ಹೌದು,
ನೀನಲ್ದೆ ಇನ್ಯಾರೇ ಮಾಡ್ತಾರೆ? ದೇವಾಂಶ್ ಹತ್ರ ವೈದೇಹಿ ಅಂತ ಕರ್ಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ನಾಟಕ ಮಾಡ್ತೀಯ ಕಣೆ. ಅಕ್ಕ, ಈ ವಿಷಯ ನನಗೆ ಗೊತ್ತಿಲ್ಲ ಅಕ್ಕ. ನಾನ್ ಯಾಕೆ ಸುಮ್ನೆ ಈ ತರ ಎಲ್ಲ ಮಾಡ್ಲಿ ಅಕ್ಕ? ಬಿಡಮ್ಮ, ಬಿಡು. ಅಜ್ಜಿ, ಇದೆಲ್ಲ ಮಾಡಿಲ್ಲ ಅಕ್ಕ. ಏಯ್ ಸುಮ್ನಿರಿ ನೀವು. ಅಯ್ಯೋ ಇಂದು ಅಪ್ಪ. ಏನೂ ಆಗಲ್ಲ ಕಣೋ. ರಂಗ ಇಟ್ಕೋ ಇದನ್ನ. ಇವಾಗ ಹೇಗಿದ್ಯೋ? ಏನಾಗಿಲ್ಲಮ್ಮ, ಐ ಆಮ್ ಓಕೆ. ಅಪಾಯ ಬರುತ್ತೆ, ಹುಷಾರಾಗಿರಿ ಅಂತ ಹೇಳ್ದಾಗ್ಲೇ ನಿನ್ ಮೇಲೆ ನನ್ಗೆ ಅನುಮಾನ ಬಂತು ಕಣೆ. ಹೀಗೆ ಗ್ಯಾಸ್ ಲೀಕ್ ಮಾಡಿ ಚೀಪಾಗಿ ಬಿಹೇವ್ ಮಾಡ್ತೀಯ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯೆ? ನಮ್ ಎಲ್ರನ್ನೂ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನನಗೇನು ಗೊತ್ತಿಲ್ಲ ಅಕ್ಕ. ಅತ್ಗೆ, ಅವಳಿಗೆ ಯಾಕೆ ಹೇಳ್ತಿದ್ದೀರಾ? ಅವಳು ಯಾಕೆ ಆ ರೀತಿ ಮಾಡ್ತಾಳೆ? ಹೀಗೆ ಒಳ್ಳೆ ಒಂಥರ ಯೋಚ್ಸೆ ಪ್ರಾಬ್ಲಮ್ ಮಾಡ್ಕೊಂಡಿರೋದು ದೇವಾಂಶ್. ನೀನಾದ್ರೂ ಅರ್ಥ ಮಾಡ್ಕೋಬೇಕಲ್ಲ. ಹೇಳು ಅಖಿಲ. ಅವಳು ಹೇಳ್ತಿರೋದು ನಿಜಾನೇ ದೇವಾಂಶ್. ಹಾಲಲ್ಲಿದ್ರು ನಿನಗ್ ಗೊತ್ತಾಗಿರೋ ಗ್ಯಾಸ್ ಸ್ಮೆಲ್ ಅವಳಿಗೆ ಯಾಕೆ ಗೊತ್ತಾಗಿಲ್ಲ? ಅಲ್ದೆ ಅವಳು ಕಿಚನ್ ಒಳಗ್ ಬೇರೆ ಹೋಗಿದ್ಲು. ಯಾವಾಗಿಂದನೋ ಗ್ಯಾಸ್ ಲೀಕ್ ಆಗಿರೋ ಸ್ಮೆಲ್ ಇವಳಿಗೆ ಗೊತ್ತಾಗ್ದಿರೋದಕ್ಕೆ ಹೇಗ್ ಸಾಧ್ಯ? ಹೌದು, ನಿನಗ್ಯಾಕೆ ಗ್ಯಾಸ್ ವಾಸನೆ ಬರ್ಲಿಲ್ಲ? ಅಂದ್ರೆ ನೀನೇನ ಮಾಡಿರೋದು? ಯಾವ್ದೋ ಅಪಾಯ ಇದೆ ಅಂತ ನೀನೇ ಹೇಳಿ ನಂಬಿಸಿ ದೇವಾಂಶ್ಗೆ ಹತ್ರ ಆಗೋಕ್ ನೋಡ್ದೆ ಅಲ್ವಾ? ಇಲ್ಲ ಅತ್ತೆ, ನನಗೆ ಗ್ಯಾಸ್ ವಾಸನೆನೇ ಬರ್ಲಿಲ್ಲ. ಒಬ್ರಿಗೆ ವಾಸನೆ ಬಂದಿದೆ ಅಂದ್ಮೇಲೆ ಇನ್ನೊಬ್ರಿಗೆ ಬರಲ್ಲ ಅಂದ್ರೆ ಏನಮ್ಮ? ಆದ್ರೂ ಇಂಥ ಯೋಚನೆ ಹೇಗ್ ಬಂತು ನಿನಗೆ? ಅಕಸ್ಮಾತ್ ಏನಾದ್ರೂ ಅನಾಹುತ ಆಗಿದ್ರೆ? ಅಯ್ಯೋ, ನನಗೇನು ಗೊತ್ತೇ ಇಲ್ಲ ಅಜ್ಜಿ. ಇದನ್ನ ಯಾರು ಮಾಡಿದ್ರು? ನಾನು ಮೊದಲೇ ನಿಮಗೆ ಹೇಳಿದ್ದೆ ಅಲ್ವಾ, ಏನೋ ಅಪಾಯ ಆಗೋದ್ರಲ್ಲಿದೆ ಅಂತ. ಅದು ಇದೆ. ಏ, ಬಾಯ್ ಮುಚ್ಚು. ಎಲ್ಲ ನೀನೇ ಮಾಡಿ ಮತ್ತೆ ಬೇರೆ ಯಾರ ಮೇಲೋ ಯಾಕೆ ಹಾಕ್ತೀಯಾ? ರಾತ್ರಿ ಎಲ್ಲ ನೀನಿಲ್ಲೇ ಇದ್ದೆ ತಾನೆ? ಡೋರ್ ಎಲ್ಲ ಲಾಕ್ ಮಾಡಿ ಹಾಲಲ್ಲೇ ಕಾಯ್ತಾ ಕೂತಿದ್ಯಲ್ಲ. ಮತ್ತೆ ನಿನ್ಗೆ ಗೊತ್ತಿಲ್ಲದೆ ಯಾರೋ ಕಿಚನ್ ಒಳಗೆ ಹೇಗೆ ಹೋಗ್ತಾರೆ? ಅದ್ ಹೇಗ್ ಗ್ಯಾಸ್ ಲೀಕ್ ಮಾಡ್ತಾರೆ? ಈಗ ಇದನ್ನೆಲ್ಲ ಪಕ್ಕಕ್ಕಿಡೋಣ. ದೇವಾಂಶಕ್ ಬಂದಿದ್ ವಾಸನೆ ನಿನ್ಗೆ ಯಾಕೆ ಬರ್ಲಿಲ್ಲ? ನನಗೆ ನಿಜವಾಗ್ಲೂ ವಾಸನೆ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ ನಾನೇನ್ ಹೇಳಿ? ನೀನ್ ಹೇಳಲ್ಲ. ಯಾಕಂತಂದ್ರೆ ನೀನೇ ಈ ಕೆಲಸ ಮಾಡಿರೋದ್ರಿಂದ. ಅತ್ತೆ, ಮಾತಾಡ್ಬೇಡ. ನಿನಗೇನೇ ಅನ್ಯಾಯ ಮಾಡಿದ್ವಿ? ನಮ್ಮನ್ನ, ನನ್ನ ಮಗನ್ನ ಯಾಕೆ ಹೀಗೆ ಗೋಳಿಕೋತಾ ಇದ್ಯಾ? ಸದ್ಯ ಯಾರಿಗೇನು ಆಗ್ಲಿಲ್ಲ, ಸರಿ ಹೋಯ್ತು. ಏನ್ ಮಾಡ್ಬೇಕಿತ್ತೆ? ನನ್ ಮಗನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಈಗ್ಲೂ ಕೂಡ ಆಯ್ತಲ್ಲ ಆಂಟಿ. ಈ ಏಟೆ ಇನ್ನೂ ಜೋರಾಗಿ ಆಗಿದ್ದಿದ್ರೆ ಆಗ ನಮ್ ಪರಿಸ್ಥಿತಿ ಏನು? ಇವತ್ತು ನೀನ್ ನಮ್ಮ ಮುಂದೆ ಜೀವಂತವಾಗಿದ್ಯಾ ಅಂದ್ರೆ ಅದು ದೇವಾಂಶ್ ನಿನಗೆ ಕೊಟ್ಟಿರೋ ಪ್ರಾಣ ಭಿಕ್ಷೆ. ಆದ್ರೆ ನೀನು ದೇವಾಂಶ್ ಪ್ರಾಣದ ಜೊತೆನೆ ಆಟ ಆಡ್ತಿದ್ಯಾ? ನಿಲ್ಲಿಸ್ತೀರಾ? ನನಗೇನು ಗೊತ್ತಿಲ್ಲ ಅಂದ್ರೆ ಯಾಕೆ ಯಾರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ? ನನ್ ಭಾವಂಗೆ ನನ್ ಗಂಡನ್ ಪ್ರಾಣಕ್ಕೆ ಅಪಾಯ ತರುವಂತ ಕೆಲ್ಸನ ನಾನ್ ಮಾಡ್ತೀನಾ? ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಎಷ್ಟೇ ಅರ್ಥ ಮಾಡ್ಕೊಳಕ್ ನೋಡಿದ್ರು ನಿನ್ ತಪ್ಪೆ ಅಂತ ಅನಿಸ್ತಾ ಇದೆಮ್ಮ. ಅಲ್ಲಿ ನೀನ್ ಮಾತ್ರ ಇದ್ದೆ, ಬೇರೆ ಯಾರು ಇರ್ಲಿಲ್ಲ. ಮತ್ತೆ ನೀ ಮಾಡಿಲ್ಲ ಅಂದ್ರೆ ಆ ಗ್ಯಾಸ್ ತನ್ನಿಂದ ತಾನೇ ಆನ್ ಆಗೋಗುತ್ತಾ? ಹೇಳೆ, ಯಾಕೆ ಕೆಲಸ ಮಾಡ್ದೆ? ದೇವಾಂಶ್ನ ಮಾತ್ರ ಟಾರ್ಗೆಟ್ ಮಾಡಿದ್ದ? ಇಲ್ಲ ನಮ್ ಪ್ರಾಣನೂ ತೆಗಿಬೇಕು ಅಂತ ಯೋಚಿಸಿದ್ಯೇನೆ? ಸಾಕ್, ನಿಲ್ಸಿ ಅತ್ತೆ.